ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರು ಆಗ್ತಾ ಇದೆ ಗುರು. ಇನ್ನು ಕೇವಲ 3 ದಿನ ಇರೋದು. 3 ದಿನ ಸ್ಟಾರ್ಟ್ ಆಗುತ್ತೆ IPL. ಅದರಲ್ಲೂ ನಮ್ಮ RCB ಫಸ್ಟ್ ಮ್ಯಾಚ್ ಇರುತ್ತೆ. ಪ್ಲೇಯಿಂಗ್ ಲೆವೆಲ್ ಯಾರಾದ್ರೆ ಚೆನ್ನಾಗಿರುತ್ತೆ, ಯಾರೆಲ್ಲ ಆಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಪ್ರತಿ ಸೀಸನ್ ಅಲ್ಲೂ ಪ್ಲೇಯರ್ಸ್ ತಗೊಂಡಾಗ ಏನಾಗ್ತಾ ಇತ್ತು ಅಂದ್ರೆ, ಕೆಲವರೆಲ್ಲ ಬರಲ್ಲ, ಕೆಲವರೆಲ್ಲ ಇಂಜುರಿ ಆಗಿರ್ತಾರೋ, ಇನ್ನೂ ಏನೋ ಆಗ್ತಾ ಇತ್ತು, ಕೆಲವರು ಮ್ಯಾಚ್ ಆಡೋಕ್ಕೆ ಬರಲ್ಲ, ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತೇಳಿ ಸ್ವಲ್ಪ ಕೈ ಕೊಡ್ತಾ ಇದ್ರು. ಬಟ್ ಈ ಸಲ ಮಾತ್ರ ನೀವು ನಿನ್ನೆ ನೋಡ್ಬೋದಾಗಿತ್ತು, ಒಂದು ಅನ್ಬಾಕ್ಸ್ ಇವೆಂಟ್ ಆದಾಗ ಆ ಟೈಮಲ್ಲಿ 22 ಜನ ತಗೊಂಡಿದ್ರೆ ನಮ್ಮ RCB. 22 ಜನ ಅಟೆಂಡ್ ಆಗಿದ್ದಾರೆ. 22 ಜನರು ಈಗ ನಮ್ಮ RCB ಟೀಮ್ ಹತ್ರ ಇದ್ದಾರೆ. ಅಜಲ್ವುಡ್ ಅವ್ರಿಗೆ ಇಂಜುರಿ ಆಗಿತ್ತು, ಬಟ್ ಅವ್ರಿಗೆ ಬ್ಯಾಕ್ ಆಗಿದ್ದಾರೆ ಹೋಮ್ಗೆ. ಇಂಜುರಿ ಸ್ವಲ್ಪ ಕ್ಲಿಯರ್ ಆಗಿದ್ರೆ ಅವರು ಆಡಬಹುದಂತೆಲ್ಲ ಹೇಳ್ತಾ ಇದೆ. ಆದ ಕಾರಣ ಈಗ 8 ಜನ ಓವರ್ಸೀಸ್ ಇದ್ದಾರೆ. ಲೋಕಲ್ ಪ್ಲೇಯರ್ಸ್ ಎಲ್ಲ 14 ಜನ ಇದ್ದಾರೆ. ಇವರಲ್ಲಿ ಯಾರನ್ನಪ್ಪ ಆಡ್ಸೋದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬಟ್ ಬೆಸ್ಟ್ ಪ್ಲೇಯಿಂಗ್ 11 ಎಲ್ಲ ತುಂಬಾ ಜನ ಮಾಜಿ ಆಟಗಾರರು ಪ್ರಿಡಿಷನ್ ಹೇಳೋರು ತುಂಬಾ ಜನ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಈ 11 ಜನ ಆದ್ರೆ RCBಗೆ ಚೆನ್ನಾಗಾಗುತ್ತಂತ ಹೇಳ್ತೀನಿ. ಮತ್ತೆ ನಿಮ್ಮ ಪ್ರಕಾರ ನಿಮ್ಮ 11 ಜನ ಯಾರು ಅಂತ ಕಮೆಂಟ್ ಮಾಡಿ. ಪೂರ್ತಿ ಹೆಸರು ಬೇಡ, ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಹೆಸರು ಬರ್ಕೊಟ್ರೆ ಆಯ್ತು, ಯಾರೆಲ್ಲ ಪ್ಲೇಯಿಂಗ್ 11 ಆಡಬೇಕು ಅಂತ. ಬಟ್ ನನ್ನ ಪ್ರಕಾರ ಪ್ಲೇಯಿಂಗ್ 11 ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ತುಂಬಾ ಜನ ಇದ್ದಾರೆ. ಬಟ್ ಅದರಲ್ಲಿ ಯಾರು ಆಡ್ತಾರೆ ತುಂಬಾ ಮುಖ್ಯವಾಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಯಾರನ್ನೆಲ್ಲ ಆಡಿಸ್ತಾರೆ ಅನ್ನೋದು ತುಂಬಾ ಕುತೂಹಲಕರ ಆಗಿರುತ್ತೆ. ಫಸ್ಟ್ ಮ್ಯಾಚ್ ಬೇರೆ, ಓವರ್ಸೀಸ್ ಪ್ಲೇಯರ್ ತಗೊಂಡಾಗ ಕೆಲವು ಜನ ನಾವು ಖರೀದಿ ಮಾಡಬೇಕಾದ್ರೆ ಆಪ್ಷನ್ ಅಲ್ಲಿ ತಗೋಬೇಕಾದ್ರೆ ಫಾರ್ಮ್ ಅಲ್ಲಿ ಇದ್ರು. ಬಟ್ ಈಗ ಏನಾಗ್ತಾ ಇದೆ, ಅದರಲ್ಲಿ ಕೆಲವರು ಫಾರ್ಮ್ ಅಲ್ಲಿ ಇಲ್ಲ. ಅದು 4 ಜನ ಪ್ಲೇಯರ್ಸ್ ಅಂತೂ ಇವರು ಆಡ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಮೊದಲೇದಾಗಿ ನಮ್ಮ ಕಿಂಗ್ ಕೊಹ್ಲಿ ಇರಲೇಬೇಕು ಗುರು. ಯಾಕಂದ್ರೆ ಒಂದು ಆಂಕರಿಂಗ್ ಆಟ ಆಡೋಕ್ಕಾಗಲಿ, ಓಪನರ್ ಆಗಲಿ, ಬರೋಕ್ಕಾಗಲಿ ಕೊಹ್ಲಿ ಇಲ್ಲ ಅಂದ್ರೆ RCB ಮ್ಯಾಚ್ ನೋಡದೇ ಇರೋರು ತುಂಬಾ ಜನ ಇರ್ತಾರೆ. ಅಂಥದ್ರಲ್ಲಿ ಲೆಜೆಂಡನ್ನ ಯಾರಾದ್ರೂ ಕುಂದಿರ್ಸ್ತಾರ? ಇಲ್ಲೇ ತಾನೆ. ಮೊದಲೇದಾಗಿ ಕಿಂಗ್ ಕೊಹ್ಲಿ ಆಡ್ತಾರೆ, ಓಪನರ್ ಬಂದೇ ಬರ್ತಾರೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಇವ್ರನ್ನ ತಗೊಂತಾರೆ ಅನ್ಕೊಂಡಿನಿ. ಯಾಕಂದ್ರೆ ಈಗ ಓವರ್ಸೀಸ್ ಪ್ಲೇಯರು ವಿಕೆಟ್ ಕೀಪರ್ ಇದ್ದಾರೆ, ಪಿನ್ಸ್ ಸಾಲ್ಟು, ಇವ್ರನ್ನ ಆಡಿಸ್ತಾರೆ. ಯಾಕಂದ್ರೆ ಒಬ್ಬ ಧ್ವಂಸ ಆಟಗಾರ ಓಪನರ್ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಓಪನರ್ಸ್ ಅಂತ ಇವ್ರು ಫಿಕ್ಸ್ ಆಗಿರ್ತಾರೆ ಗುರು. ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಫಿನ್ ಸಾಲ್ಟ್ ಅವರು ಇವರಿಬ್ರು ಆಟಗಾರರು ಓಪನರ್ ಆಗಿ ಫಿಕ್ಸ್ ಆಗ್ತಾರೆ. ಬಟ್ ಥರ್ಡ್ ಪ್ಲೇಸ್ ಅಂತ ಬಂದಾಗ ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಏನಂದ್ರೆ, ನನ್ಗನ್ಸುತ್ತೆ ಒನ್ ಡೌನ್ ಬಂದಾಗ ಯಾರಾದ್ರು ಒಂದು ವಿಕೆಟ್ ಹೋದಾಗ ಬೇಗ ವಿಕೆಟ್ ಹೋದ್ರೆ ಪಡಿಕಲ್ ನಡೆಸ್ತಾರೆ, ಇಲ್ಲ ಆಲ್ರೆಡಿ ಒಂದು 10 ಓವರ್ ಆಡಿದ್ದಾರೆ ಅಂದ್ರೆ ರಜತ್ ಪಡಿಕಲ್ ಬರ್ತಾರೆ. ಈ ರೀತಿ ಇರುತ್ತೆ. ಖಂಡಿತವಾಗ್ಲೂ ಪ್ಲೇಯಿಂಗ್ 11 ತಗೊಂಡಾಗ ಇಬ್ರು ಆದ್ರೆ ಆಲ್ರೆಡಿ ವಿರಾಟ್ ಕೊಹ್ಲಿ, ಪಿನ್ ಸಾಲ್ಟು, ದೇವದತ್ ಪಡಿಕಲ್ನ ಒನ್ ಡೌನ್ ಇಳಿಸ್ತಾರೆ ಒಂದು ಆಟ ಆಡಕ್ಕೆ ಅಂತ. ಒಂದ್ ವೇಳೆ ಚೇಂಜಿಂಗ್ ಆದ್ರೆ ನಮ್ಮ ದೇವದತ್ ಪಡಿಕಲ್ ಅವರು ಆಡಲ್ಲ, ಕುಂದಿರ್ಸ್ತಾರೆ ಗ್ಯಾರಂಟಿ. ಇನ್ನು ರಜತ್ ಪಡಿದಾರು ಕ್ಯಾಪ್ಟನ್ಸಿ ಗೊತ್ತೇ ಇರುತ್ತೆ, ಅವರು ಸ್ಪಿನ್ನಿಂಗ್ ಚೆನ್ನಾಗಿ ಆಡ್ತಾರೆ, ಅವರು ಒನ್ ಡೌನ್ ಬರ್ಬೋದು ತುಂಬಾ ಓವರ್ಗಳಾದ್ರೆ. ಇನ್ನು 4ನೇ ಬ್ಯಾಟ್ಸ್ಮನ್ ಆಗಿ ಪಟಿದಾರ್ ಅವರು ಆಡಿದ್ರೆ, 3ನೇ ಬ್ಯಾಟ್ಸ್ಮನ್ 4ನೇ ಬ್ಯಾಟ್ಸ್ಮನ್ ಆಗಿ ನಮ್ಮ ಲಿವಿಂಗ್ ಸ್ಟೋನ್ ಬರ್ತಾರೆ. ಖಂಡಿತವಾಗಿ ಲಿವಿಂಗ್ ಸ್ಟೋನ್ ಅವರು, ಯಾಕಂದ್ರೆ ಡೆತ್ ಓವರ್ ಅಲ್ಲಿ ಮಿಡಿಲ್ ಆರ್ಡರ್ ಅಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ. ಮಿಡ್ಲ್ ಆರ್ಡರ್ ತಗೊಂಡಾಗ ರಜತ್ ಪಡಿದಾರು, ಲಿವಿಂಗ್ ಸ್ಟೋನ್, ಟೀಮ್ ಡೇವಿಡ್ ಇವರು ಮಿಡ್ಲ್ ಆರ್ಡರ್ ಆಡ್ತಾರೆ. ಇನ್ನು ಫಿನಿಶಿಂಗ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಲಿವಿಂಗ್ ಸ್ಟೋನ್ ಯಾಕಂದ್ರೆ ಅವರು ಮಿಡ್ಲ್ ಆರ್ಡರ್ ಅವರು ಆಡ್ತಾರೆ ಮತ್ತೆ ಫಿನಿಶಿಂಗು ಮಾಡ್ತಾರೆ. ಆದ ಕಾರಣ ಇವರು 5ನೇ ಪ್ಲೇಯರು, 5ನೇ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮ್ ಡೇವಿಡ್ ಅವರು ಅಲ್ದಾನೆ ಲಿವಿಂಗ್ ಸ್ಟೋನ್ ಕಳಿಸ್ತಾರೆ. ಆದ ಕಾರಣ 5ನೇ ಬ್ಯಾಟ್ಸ್ಮನ್ ಆಗಿರ್ತಾರೆ. ಇನ್ನು 6ನೇ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಟೀಮ್ ಡೇವಿಡ್ ಅವರು ಬರ್ತಾರೆ. ಟೀಮ್ ಡೇವಿಡ್ ಅವರು ಯಾಕಂದ್ರೆ ಇವ್ರು ಒಳ್ಳೆ ಫಿನಿಶಿಂಗ್ ಮಾಡ್ತಾರೆ, ಚೆನ್ನಾಗೂ ಆಡ್ತಾರೆ. ಡೆತ್ ಓವರ್ ಅಲ್ಲಿ ಇಂಥ ಬ್ಯಾಟ್ಸ್ಮನ್ ಬೇಕೇ ಬೇಕು. ಓವರ್ಸೀಸ್ ಅಲ್ಲಿ ತಗೊಂಡಾಗ ಇವ್ರನ್ನ ಕಳಿಸ್ಬೋದ ಬರ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು 7ನೇ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ನಮ್ಮ ಇವರು ಯಾರು, ಕುರ್ನಾಲ್ ಪಾಂಡ್ಯ ಅವರು ಆಲ್ರೌಂಡ್ ಕ್ಯಾಟಗಿರಿಯಲ್ಲಿ ಬರ್ತಾರೆ. ಇಲ್ಲಿ ಚೇಂಜಸ್ ಆಗುತ್ತೆ. ಯಾಕಂದ್ರೆ ಇಂಪ್ಯಾಕ್ಟ್ ಪೇರ್ ಒಬ್ಬರು ಇರ್ತಾರೆ. ಇಂಪ್ಯಾಕ್ಟ್ ಪೇರ್ ಅಂತ ಬಂದಾಗ ಒಂದ್ ವೇಳೆ ಬೇಗ ವಿಕೆಟ್ ಹೋಗ್ಲಿಲ್ಲ ಅಂದ್ರೆ ನಮ್ಮ ದೇವದತ್ ಪಡಿಕಲ್ನ ಕಳಿಸಲ್ಲ, ಬೇರೆ ಬ್ಯಾಟ್ಸ್ಮನ್ ಎಲ್ಲ ಬರ್ತಾರೆ. ಬಟ್ ಬೇಗ ವಿಕೆಟ್ ಏನಾದ್ರು ಕಳ್ಕೊಂಡ್ರೆ ಪಡಿಕಲ್ ಅವರು ಬರ್ತಾರೆ. ಇನ್ನು ಕುರ್ನಾಲ್ ಪಾಂಡ್ಯ ಅವರು 7ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಇನ್ನು 8ನೇ ಬ್ಯಾಟ್ಸ್ಮನ್ ಆಗಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ಬೌಲಿಂಗ್ ಯೂನಿಟ್ ಅಂತ ತಗೊಂಡಾಗ ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ, ಅಜಲ್ವುಡ್, ಯಶ್ ದಯಾಳ್ ಇರ್ತಾರೆ. ಈಗ ನಮ್ಮ ಆಲ್ರೆಡಿ ಜಯೇಶ್ ಅಜಲ್ವುಡ್ ಅವರು ಸ್ವಲ್ಪ ಇಂಜುರಿ ಇದೆ, ಆದ ಕಾರಣ ಅವ್ರನ್ನ ಕೂರಿಸ್ಬೋದು. ಅವ್ರನ್ನ ಕುಂದಿಸಿ ರೋಮಿಯೋ ಶಟರ್ಫೋರ್ಡ್, ಅಜಲ್ವುಡ್ ಆಡ್ಲಿಲ್ಲ ಅಂದ್ರೆ ರೋಮಿಯೋ ಶಟರ್ಫೋರ್ಡ್ ಆಡ್ತಾರೆ. ಅವರು ಖಂಡಿತವಾಗ್ಲು, ಯಾಕಂದ್ರೆ ಆಲ್ರೌಂಡ್ ಕ್ಯಾಟಗಿರಿಯಲ್ಲಿ ಬರ್ತಾರೆ. ಬೌಲಿಂಗ್ ಹೋಗ್ತಾರೆ ಸ್ಪೀಡ್ ಆಗಿ, ಬ್ಯಾಟಿಂಗ್ ಆಡ್ತಾರೆ. ಇವ್ರು ಬೌಲಿಂಗ್ ಆಡೋರ ಬ್ಯಾಟಿಂಗ್ ಆಡೋ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆ ರೀತಿಯಾಗಿ ಆಡ್ತಾರೆ ರೋಮಿಯೋ ಶಟರ್ಫೋರ್ಡ್. ಇವ್ರನ್ನ ಒಂದು ಓವರ್ಸೀಸ್ ಪ್ಲೇಯರ್ ಅಲ್ಲಿ ತಗೊಂತಾರೆ ಖಂಡಿತವಾಗ್ಲೂ. ಇನ್ನು ಶ್ರೇಯಸ್ ಶರ್ಮಾ ಬೌಲಿಂಗ್ ಸ್ಪಿನ್ ಅಲ್ಲಿ ತಗೊಂತಾರೆ. ಇಬ್ಬರು ಸ್ಪಿನ್ನರ್ ಇರ್ತಾರೆ, ಕುರ್ನಾಲ್ ಪಾಂಡ್ಯ ಮತ್ತು ಶ್ರೇಯಸ್ ಶರ್ಮಾ. ಆದ್ರೆ ಸ್ಪೀಡಲ್ಲಿ ಬಂದ್ಬಿಟ್ಟು ಅಜಲ್ವುಡ್ ಇಲ್ಲ ಅಂದ್ರೆ ರೋಮೇಶ್ ಶಟರ್ಫೋರ್ಡ್ ಇರ್ತಾರೆ, ಭುವನೇಶ್ವರ್ ಕುಮಾರ್ ಇರ್ತಾರೆ, ಅದಾದ್ಮೇಲೆ ಯಶ್ ದಯಾಳ್ ಇರ್ತಾರೆ.
3 ಸ್ಪೀಡ್ ಬೌಲರ್ ಇರ್ತಾರೆ, ಭುವನೇಶ್ವರ್, ಅಜಲುಡ್ಡು, ಯಶ್ ದಯಾಳ್. ಒಂದ್ ವೇಳೆ ಅಜಲುಡ್ ಇಲ್ಲ ಅಂದ್ರೆ ರೋಮೇಶ್ ರಫೋಡ್ ಅವ್ರು ಬರ್ತಾರೆ. ಇನ್ನು ಸ್ಪಿನ್ನರ್ ಬಂದ್ಬಿಟ್ಟು ಕುರ್ನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಲಿವಿಂಗ್ ಸ್ಟೋನ್, ಈ 3 ಸ್ಪಿನ್ ಹಾಕ್ತಾರೆ. ಲಿವಿಂಗ್ ಸ್ಟೋನ್ ಆಕ್ಚುಲಿ ಅವರು ಬ್ಯಾಟ್ಸ್ಮನ್, ಬಟ್ ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ. ಮತ್ತು RCB ಪ್ಲೇಯಿಂಗ್ 11 ಈ ರೀತಿ ಇತ್ತು. ಖಂಡಿತವಾಗ್ಲೂ ಇದರಲ್ಲಿ ಯಾರು ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಹ್ಲಿ ಅಂತ ಫಾರ್ಮ್ ಅಲ್ಲಿ ಇದ್ದಾರೆ. ನೋಡೇ ಇರ್ತಾರ ಯಾವ ರೀತಿ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಚೆನ್ನಾಗಿ ಆಡಿದ್ರು ಅಂತ. ಇನ್ನು ಅದಾದ್ಮೇಲೆ ಪ್ರಿನ್ಸ್ ಅವರು ಆ ಚಾಂಪಿಯನ್ಸ್ ಟ್ರೋಫಿ ಅಷ್ಟು ಆಟ ಆಡಿಲ್ಲ. ಒಂದು ಫಾರ್ಮ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಗುರು ಅನಿಸುತ್ತೆ. ಯಾಕಂದರೆ ಇಂಗ್ಲೆಂಡ್ ಪ್ಲೇಯರ್ಸಲ್ಲಿ ಬಂದಾಗ ಅಷ್ಟೇನು ಚೆನ್ನಾಗಿ ಆಡಲಿಲ್ಲ. ಫಿನ್ಸಾಲ್ಟ್ ಆಗಿರ್ಬೋದು, ಲಿವಿಂಗ್ಸ್ಟೋನ್ ಆಗಿರ್ಬೋದು, ಇವರಿಬ್ಬರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಫಾರ್ಮಲ್ಲಿ ಇಲ್ಲ. ಇನ್ನು ಪಡಿಕಲ್ ಅವರಂತೂ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿದ್ದಾರೆ, ಪರವಾಗಿಲ್ಲ. ರಜತ್ ಪಡಿದಾರ್ ಕ್ಯಾಪ್ಟನ್ ಆಗಿ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ, ರಣಜಿಯಲ್ಲಿ ಅದರಲ್ಲೂ ಇದರಲ್ಲಿ ಆಡ್ತಾನೆ ಇದ್ದಾರೆ. ಚೆನ್ನಾಗಿ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಇನ್ನು ಟೀಮ್ ಡೇವಿಡ್ ಅವರು ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇದ್ರು. ಅಷ್ಟೇನು ಅವರು ಬರದೆ ಕೊನೆಗೆ 4-5 ಓವರ್ಗೆ ಬರ್ತಾರೆ. ಅವ್ರೇನು ಬಾರ್ಸದೆ ಚಚ್ಚ ಹಾಕದೆ ಬಾಲ್ನ, ಆ ರೀತಿ ಇರುತ್ತೆ ಅವರ ಒಂದು ಇದು. ಇನ್ನು ಅದಾದ್ಮೇಲೆ ಕುರ್ನಾಲ್ ಪಾಂಡ್ಯ ಸ್ಪಿನ್ ಬೌಲಿಂಗ್ ಇದೆ. ಬ್ಯಾಟಿಂಗ್ ಅಂತ ತಗೊಂಡ್ರೆ ಅವರು ಚಿನ್ನಸ್ವಾಮಿ ಕ್ರಿಕೆಟ್ ಅಂಗಲ್ಲ ಆಡ್ಬೋದು ಅನ್ಸುತ್ತೆ. ಸಣ್ಣ ಗ್ರೌಂಡು, ಸ್ಪಿನ್ನರ್ಗೆ ಚೆನ್ನಾಗಿ ಬ್ಯಾಟು ಬಾಲು 2 ಸೇರಿಸಿ ಹೊಡಿತಾರಂತ ಅನಿಸ್ತಾ ಇದೆ ಕುರ್ನಾಲ್ ಪಾಂಡ್ಯ ಅವರು. ಈ ರೀತಿಯಾಗಿತ್ತು RCB ಪ್ಲೇಯಿಂಗ್ 11. ಮತ್ತು ನಿಮ್ಮ ಪ್ರಕಾರ RCB ಪ್ಲೇಯಿಂಗ್ 11 ಯಾರೆಲ್ಲ ಆಡ್ತಾರೆ, ಹೇಗೆ ಇರುತ್ತೆ ಅಂತೆಲ್ಲ ಕಮೆಂಟ್ ಮಾಡಿ. ಇನ್ನು ಬೆಂಚ್ ಮೇಲೆ ಇರೋದು ಖಂಡಿತವಾಗಿ ನೀವು ಕೇಳ್ಬೋದು. ಜಿತೇಶ್ ಶರ್ಮಾ ಇದ್ದಾರೆ, ಅದಾದಮೇಲೆ ಸ್ವಸ್ತಿಕ್ ಚಕಾರ ಇದ್ದಾರೆ, ಜಕೋಬ್ ಬೆತೆಲ್ ಇದ್ದಾರೆ, ರೋಮೇಶ್ ರಫೋಡ್ ಇದ್ದಾರೆ, ಸಿಪಿಲ್ ಸಿಂಗ್ ಇದ್ದಾರೆ. ಇವರೆಲ್ಲ ಡೌಟ್ ಗುರು, ಇಷ್ಟೆಲ್ಲ ಜನ ಆಡ್ಸಲ್ಲ. ಬಟ್ ನನಗನ್ಸುತ್ತೆ ಒಂದು ವೇಳೆ ಜಿತೇಶ್ ಶರ್ಮನ್ ತೊಗೊಂಡು ದೇವದತ್ ಪಡಿಕಲ್ನ ಕೂರಿಸ್ಬೋದು ಅನಿಸುತ್ತೆ. ಯಾಕಂದರೆ ಅವರು ಮಿಡಲಲ್ಲೂ ಆಡ್ತಾರೆ, ಇಲ್ಲ ಕೊನೆಯಲ್ಲೂ ಆಡ್ತಾರೆ. ದೇವದತ್ ಪಡಿಕಲ್ ತಗೊಳೋದು ವೇಸ್ಟ್ ಅನಿಸುತ್ತೆ. ಜಾಕೋಬ್ ಬೆತೆಲ್ ಬಂದ್ಬಿಟ್ಟು ಓವರ್ಸೀಸ್ 4 ಜನ ಆಡಬೇಕು. ಆ 4 ಜನದಲ್ಲಿ ಸಾಲ್ಟು, ಲಿವಿಂಗ್ ಸ್ಟೋನ್ ಇಬ್ಬರು ಇದ್ದೇ ಇರ್ತಾರೆ. ಥರ್ಡ್ ಬಂದ್ಬಿಟ್ಟು ನಮ್ಮ ಇವ್ರು ಟೀಮ್ ಡೆಬಿಟ್ ಫಿನಿಶಿಂಗ್ ಬೇಕೇ ಬೇಕು, ಜಾಶಲ್ವುಡ್ ಇರ್ತಾರೆ. ಈ ರೀತಿ ಇರುತ್ತೆ RCB ಪ್ಲೇಯಿಂಗ್ 11. ಮತ್ತು ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಯಾರೆಲ್ಲ ಆಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.